ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಪರಿಣಾಮಕಾರಿ ಮತ್ತು ತೊಡಗಿಸಿಕೊಳ್ಳುವ ಕಲಿಕೆಯ ಪರಿಸರವನ್ನು ರಚಿಸಲು ಶೈಕ್ಷಣಿಕ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮನಸ್ಸು ಮತ್ತು ನಡವಳಿಕೆಯ ವಿಜ್ಞಾನವು ಬೋಧನೆ ಮತ್ತು ಕಲಿಕೆಯ ಕಲೆಯೊಂದಿಗೆ ಹೇಗೆ ವಿಲೀನಗೊಳ್ಳುತ್ತದೆ ಎಂಬುದನ್ನು ಅನ್ವೇಷಿಸೋಣ. ಧ್ಯೇಯೋದ್ದೇಶಗಳು. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಮರ್ಥರಾಗುವಿರಿ. ಎಜುಕೇಷನಲ್ ಸೈಕಾಲಜಿಯನ್ನು ವ್ಯಾಖ್ಯಾನಿಸುವುದು, ಎಜುಕೇಷನಲ್ ಸೈಕಾಲಜಿಯ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸುವುದು ಮತ್ತು ಎಜುಕೇಷನಲ್ ಸೈಕಾಲಜಿಯ ಅನುಕೂಲಗಳನ್ನು ಪಟ್ಟಿ ಮಾಡುವುದು. ಇನ್ಸ್ಟ್ರಕ್ಟರ್ ಟ್ರೈನಿ ಕವಿತಾ ಅವರು ಮಾಸ್ಟರ್ ಟ್ರೈನರ್ ಆಗಿರುವ ಡ್ಯಾನಿಯಲ್ ಅವರನ್ನು ಭೇಟಿಯಾಗಲು ಬಂದಿದ್ದಾರೆ. ಸರ್, ನೀವು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತೀರಾ? ಮುಖ್ಯವಾಗಿ ಹೇಳಬೇಕಾದರೆ ಸೈಕಾಲಜಿ ಎಂದರೆ ಮಾನವ ಮತ್ತು ಪ್ರಾಣಿಗಳ ವರ್ತನೆಯ ಬಗ್ಗೆ ವ್ಯಾಖ್ಯಾನಿಸುವ ಒಂದು ವೈಜ್ಞಾನಿಕ ಅಧ್ಯಯನವಾಗಿದೆ. ಇದು ನಮ್ಮ ಆಲೋಚನೆಗಳು, ಭಾವನೆಗಳು, ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳ ರಹಸ್ಯಗಳನ್ನು ಪರಿಶೀಲಿಸುತ್ತದೆ. ಸೈಕಾಲಜಿ ಅಧ್ಯಯನದ ಮೂಲಕ ನಮ್ಮ ಕ್ರಿಯೆಗಳ ಹಿಂದಿರುವ ಕಾರಣಗಳನ್ನು ಪ್ರಕಟಿಸುವುದು, ಮಾನವ ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಸಂಕೀರ್ಣ ಜಾಲದಲ್ಲಿ ಆಳವಾಗಿ ಅಧ್ಯಯನ ಮಾಡುವುದು ನಮ್ಮ ಗುರಿಯಾಗಿದೆ. ಸೈಕಾಲಜಿಯ ಮೂಲ ಬಹಳ ಪ್ರಾಚೀನವಾದುದು. ಪ್ರಾಚೀನ ತತ್ವಶಾಸ್ತ್ರಜ್ಞರಿಂದ ಹಿಡಿದು ಮಾನವ ಮನಸ್ಸು ಆಲೋಚಿಸುವ ರೀತಿಯ ಬಗ್ಗೆ ಆಧುನಿಕ ವಿಜ್ಞಾನಿಗಳವರೆಗೆ ಅದ್ಭುತವಾದ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಇದು ಮಾನವ ಸ್ವಭಾವದ ಸಂಕೀರ್ಣತೆಗಳನ್ನು ಅರ್ಥಮಾಡಿಕೊಳ್ಳುವ ವಿಕಸನದ ಪಯಣವಾಗಿದೆ. ಈಗ ಎಜುಕೇಷನಲ್ ಸೈಕಾಲಜಿ ಎಂದರೇನು? ಸರಳವಾದ ಪದಗಳಲ್ಲಿ ಹೇಳುವುದಾದರೆ, ಎಜುಕೇಷನಲ್ ಸೈಕಾಲಜಿ ಎಂಬುದು ಶಿಕ್ಷಣಾರ್ಥಿಗಳು ಶಿಕ್ಷಣ ಮತ್ತು ತರಬೇತಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವರ ಅನುಭವಗಳು ಮತ್ತು ನಡವಳಿಕೆಗಳ ಒಂದು ವ್ಯವಸ್ಥಿತ ಅಧ್ಯಯನವಾಗಿದೆ. ಇದು ಸೈಕಾಲಜಿ ತತ್ವಗಳನ್ನು ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಪರ್ಕಿಸುವ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮನೋವೈಜ್ಞಾನಿಕ ಸಂಶೋಧನೆಯಿಂದ ಪಡೆದಂತಹ ವಿವರಗಳನ್ನು ಕ್ರಿಯಾತ್ಮಕ ತರಗತಿಯ ಪರಿಸರಕ್ಕೆ ಅನ್ವಯಿಸುವುದರ ಬಗ್ಗೆ ಆಗಿದೆ. ಇಲ್ಲಿ ಜನರು ಹೇಗೆ ಕಲಿಯುತ್ತಾರೆ ಮತ್ತು ಬೋಧನೆ ಹಾಗೂ ಕಲಿಕೆಯ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವುದು ಹೇಗೆ ಎಂಬುದನ್ನು ನಾವು ಅನ್ವೇಷಿಸುತ್ತೇವೆ. ಈಗ ಎಜುಕೇಷನಲ್ ಸೈಕಾಲಜಿಯ ಸ್ವರೂಪವನ್ನು ನೋಡೋಣ. ಪ್ರತಿಯೊಬ್ಬ ಶಿಕ್ಷಣಾರ್ಥಿಯೂ ವಿಶಿಷ್ಟವಾಗಿದ್ದು, ಅವರದೇ ಆದ ಸ್ವಂತ ಅಗತ್ಯಗಳು, ಸಾಮರ್ಥ್ಯಗಳು ಮತ್ತು ನಡವಳಿಕೆಗಳನ್ನು ಹೊಂದಿರುವ ಒಂದು ಜಗತ್ತನ್ನು ಊಹಿಸಿಕೊಳ್ಳಿ. ಅವರು ಪರಿಣಾಮಕಾರಿಯಾಗಿ ಕಲಿಯಲು ನಾವು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಮತ್ತು ಅವರನ್ನು ಅರ್ಥಮಾಡಿಕೊಳ್ಳಬಹುದು? ಎಜುಕೇಷನಲ್ ಸೈಕಾಲಜಿ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಜುಕೇಷನಲ್ ಸೈಕಾಲಜಿ ಎಂಬುದು ಸೈಕಾಲಜಿಯ ಒಂದು ಅಪ್ಲೈಡ್ ಬ್ರಾಂಚ್ ಆಗಿದೆ. ಇದು ಮನೋವೈಜ್ಞಾನಿಕ ತತ್ವಗಳು ಮತ್ತು ತಂತ್ರಗಳನ್ನು ಬಳಸಿಕೊಂಡು ಶಿಕ್ಷಣಾರ್ಥಿಗಳು ಹೇಗೆ ವರ್ತಿಸುತ್ತಾರೆ ಮತ್ತು ಕಲಿಕೆಯನ್ನು ಅನುಭವಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅನ್ವಯಿಸಲಾಗುವುದು. ಇದು ತರಬೇತಿ ಪಡೆಯುವವರ ಮನಸ್ಸಿನ ರಹಸ್ಯಗಳನ್ನು ಹೇಗೆ ಬಿಚ್ಚಿಡಲು ಒಂದು ಅಮೂಲ್ಯವಾದ ಟೂಲ್ ಕಿಟ್ ಇದ್ದ ಹಾಗೆ. ಆದರೆ ಇಲ್ಲೊಂದು ವಿಷಯ ಗಮನಿಸಿ, ಇದು ತರಬೇತಿ ಪಡೆಯುವವರ ಶೈಕ್ಷಣಿಕ ಮತ್ತು ತರಬೇತಿ ಪರಿಸರದಲ್ಲಿ ಹೇಗೆ ವರ್ತಿಸುತ್ತಾರೆ ಎಂಬುದರ ಬಗ್ಗೆ ನಿರ್ದಿಷ್ಟವಾಗಿ ಕೇಂದ್ರೀಕರಿಸುತ್ತದೆ. ಸೈಕಾಲಜಿ ಜೀವನದ ಎಲ್ಲಾ ಹಂತಗಳಲ್ಲಿನ ಮನುಷ್ಯರ ನಡವಳಿಕೆಗಳ ಬಗ್ಗೆ ಅಧ್ಯಯನ ಮಾಡಿದರೆ, ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಪರಿಸರಕ್ಕೆ ಸಂಬಂಧಿಸಿದಂತೆ ತರಬೇತಿ ಪಡೆಯುವವರ ನಡವಳಿಕೆಯನ್ನು ಅಧ್ಯಯನ ಮಾಡುವುದಕ್ಕೆ ಮಿತಗೊಳಿಸುತ್ತದೆ. ಇದು ಮನಸ್ಸಿನ ವಿಜ್ಞಾನ ಮತ್ತು ಬೋಧನಾ ಕಲೆಯ ನಡುವಿನ ಒಂದು ಸೇತುವೆಯಾಗಿದೆ ಎಂದುಕೊಳ್ಳೋಣ. ಹಾಗೂ ಇದು ಮೌಲ್ಯಗಳು ಮತ್ತು ಆದರ್ಶಗಳಿಗೆ ಸಂಬಂಧಿಸಿದ ಒಂದು ನಾರ್ಮೆಟಿವ್ ಸೈನ್ಸ್ ಅಲ್ಲದೆ ಇರಬಹುದು, ಆದರೆ ಇದು ಸೈನ್ಸ್ ಆಫ್ ಅಪ್ಲಿಕೇಶನ್, ಫಲಿತಾಂಶಗಳನ್ನು ಪಡೆಯುವುದರ ಬಗ್ಗೆ ಎಂದು ಹೇಳಬಹುದು. ಕಲಿಯುವವರು ತರಗತಿಯಲ್ಲಿ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಎಜುಕೇಷನಲ್ ಸೈಕಾಲಜಿ ವೈಜ್ಞಾನಿಕ ವಿಧಾನಗಳು ಮತ್ತು ಮಾರ್ಗಗಳನ್ನು ಅಳವಡಿಸಿಕೊಳ್ಳುತ್ತದೆ. ಇದು ಒಂದು ರೀತಿಯಲ್ಲಿ ಬೋಧಿಸಲು ಮತ್ತು ಕಲಿಯಲು ಅತ್ಯುತ್ತಮ ಮಾರ್ಗಗಳನ್ನು
ಪತ್ತೆ ಹಚ್ಚಲು ಪ್ರಯೋಗಗಳನ್ನು ನಡೆಸುವುದು. ಆದರೆ ಇದೊಂದು ಪರಿಪೂರ್ಣ ವಿಜ್ಞಾನವಲ್ಲ. ಮಾನವ ನಡವಳಿಕೆ ಬಹಳ ವಿಚಿತ್ರವಾದುದು. ಇದನ್ನು ಊಹಿಸಲು ಸಾಧ್ಯವಿಲ್ಲ ಹಾಗೂ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೇ ಇದೆ. ಆದ್ದರಿಂದ ಇದು ವೈಜ್ಞಾನಿಕವಾಗಿದ್ದರೂ ಕೂಡ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ನಂತಹ ಕ್ಷೇತ್ರಗಳಷ್ಟು ನಿಖರತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಆದರೂ ಇದು ನಂಬಲಾಗದಷ್ಟು ಅಮೂಲ್ಯವಾದುದು. ತರಬೇತಿ ಪಡೆಯುವವರು ಹೇಗೆ ಆಲೋಚಿಸುತ್ತಾರೆ, ಅವರ ಭಾವನೆಗಳು ಮತ್ತು ಕಲಿಕೆ ಇತ್ಯಾದಿಗಳನ್ನು ಅರ್ಥಮಾಡಿಕೊಳ್ಳುವುದರ ಮೂಲಕ ಎಜುಕೇಷನಲ್ ಸೈಕಾಲಜಿ ಇನ್ಸ್ಟ್ರಕ್ಟರ್ಸ್ಗೆ ತರಬೇತಿಗಳಲ್ಲಿ ಮಾರ್ಗದರ್ಶಕರಾಗಲು ಸಹಾಯ ಮಾಡುತ್ತದೆ ಹಾಗೂ ಇದರಿಂದ ಕಲಿಕೆ ಹೆಚ್ಚು ಪರಿಣಾಮಕಾರಿ ಮತ್ತು ಆಕರ್ಷಕವಾಗುತ್ತದೆ. ಈಗ ಎಜುಕೇಷನಲ್ ಸೈಕಾಲಜಿಯ ವ್ಯಾಪ್ತಿಯ ಬಗ್ಗೆ ಪರಿಶೀಲಿಸೋಣ. ಈಗಾಗಲೇ ಹೇಳಿದಂತೆ ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಲಿಯುವವರ ನಡವಳಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ. ಆದರೆ ಇದು ನಿಜವಾಗಿ ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ಬಗೆಹರಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಎಜುಕೇಷನಲ್ ಸೈಕಾಲಜಿ 5 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಅವೆಂದರೆ ಲರ್ನರ್ ಅಥವಾ ಟ್ರೈನಿ, ಕಲಿಕೆಯ ಅನುಭವಗಳು, ಕಲಿಕೆಯ ಪ್ರಕ್ರಿಯೆ, ಸನ್ನಿವೇಶಗಳು ಅಥವಾ ಪರಿಸರಗಳನ್ನು ಕಲಿಯುವುದು ಮತ್ತು ಇನ್ಸ್ಟ್ರಕ್ಟರ್ ಅಥವಾ ಟ್ರೈನಿ. ಈಗ ನಾವು ಇವುಗಳಲ್ಲಿ ಪ್ರತಿಯೊಂದರ ಬಗ್ಗೆ ವಿವರವಾಗಿ ನೋಡೋಣ. ಲರ್ನರ್ ಅಥವಾ ಟ್ರೈನಿಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಟ್ರೈನಿಯ ವಿಶಿಷ್ಟವಾದ ಸಾಮರ್ಥ್ಯಗಳು, ವಿಭಿನ್ನತೆಗಳು, ಅಂದರೆ ಕಣ್ಣಿಗೆ ಕಾಣುವ ಮತ್ತು ಕಾಣದಿರುವ ನಡವಳಿಕೆಗಳು ಮತ್ತು ಅವರು ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗೆ ಹೇಗೆ ಬೆಳೆದು ಬಂದರು ಎಂಬುದನ್ನೆಲ್ಲ ಅರ್ಥಮಾಡಿಕೊಳ್ಳಲು ಎಜುಕೇಷನಲ್ ಸೈಕಾಲಜಿ ನಮಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಒಬ್ಬ ಟ್ರೈನಿಯು ಪ್ರಾಯೋಗಿಕ ಕೌಶಲ್ಯಗಳಲ್ಲಿ ಮುಂದಾಗಿರಬಹುದು, ಆದರೆ ಥಿಯರಿ ಅವರಿಗೆ ಸವಾಲೆನಿಸಬಹುದು. ಮತ್ತೊಬ್ಬರು ತಾಂತ್ರಿಕ ಜ್ಞಾನವನ್ನು ಹೆಚ್ಚಾಗಿ ಹೊಂದಿದ್ದರೂ ಅವರಿಗೆ ಪ್ರಾಯೋಗಿಕ ಕಾರ್ಯಗಳಿಗೆ ಸಹಾಯ ಬೇಕಾಗಬಹುದು. ಈ ಪ್ರಜ್ಞೆಯು ಇನ್ಸ್ಟ್ರಕ್ಟರ್ಸ್ಗೆ ಪ್ರತಿ ಟ್ರೈನಿಯ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ತಮ್ಮ ಬೋಧನಾ ವಿಧಾನಗಳನ್ನು ಕಸ್ಟಮೈಸ್ ಮಾಡಲು ಅವಕಾಶ ನೀಡುತ್ತದೆ. ಕಲಿಕಾ ಅನುಭವಗಳು ಶೈಕ್ಷಣಿಕ ಧ್ಯೇಯೋದ್ದೇಶಗಳನ್ನು ಹೂಡಿದ ನಂತರವೇ ಎಜುಕೇಷನಲ್ ಸೈಕಾಲಜಿಯು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಟ್ರೈನಿಯ ಬೆಳವಣಿಗೆಯ ಆಧಾರದ ಮೇಲೆ ಅತ್ಯಂತ ಸೂಕ್ತವಾದ ಅನುಭವಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಮನೋವೈಜ್ಞಾನಿಕ ತತ್ವಗಳ ಮೂಲಕ ಜ್ಞಾನ ಸಂಪಾದನೆ ಮಾಡುವುದನ್ನು ಸುಲಭಗೊಳಿಸುತ್ತದೆ. ಕಲಿಕೆಯ ಪ್ರಕ್ರಿಯೆ ಇಲ್ಲಿ ಎಜುಕೇಷನಲ್ ಸೈಕಾಲಜಿ ಕಲಿಕೆ ಹೇಗೆ ಎಂಬುದನ್ನು ಪರಿಶೀಲಿಸುತ್ತದೆ. ಒಂದು ರೀತಿ ನೆನಪಿನ ರಹಸ್ಯಗಳನ್ನು ತಿಳಿದುಕೊಳ್ಳುವುದು, ಯೋಚಿಸುವುದು, ಸಮಸ್ಯೆಗಳನ್ನು ಬಗೆಹರಿಸುವುದು ಹಾಗೂ ಟ್ರೈನಿಗಳು ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಜ್ಞಾನವನ್ನು ಹೇಗೆ ವರ್ಗಾಯಿಸುತ್ತಾರೆ ಎಂಬುದನ್ನೆಲ್ಲ ತಿಳಿದುಕೊಳ್ಳುವುದು. ಈ ಮುಂದೆ ಹೇಳುವ ಸರಳವಾದ ಉದಾಹರಣೆಯನ್ನು ಊಹಿಸಿಕೊಳ್ಳಿ. ಒಬ್ಬ ಟ್ರೈನಿಯು ಒಂದು ಸೂತ್ರವನ್ನು ಮರೆತಾಗ ಒಂದು ತ್ವರಿತ ಅವಲೋಕನದಿಂದ ಅದು ನೆನಪಾಗಬಹುದು. ಇಂತಹ ರಹಸ್ಯಗಳನ್ನು ಬಳಸಿಕೊಂಡು ಕಲಿಕೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ಮಾಡಬಹುದು. ಕಲಿಕೆಯ ಸನ್ನಿವೇಶಗಳು ಅಥವಾ ಪರಿಸರ, ತರಗತಿಯ ವಾತಾವರಣ, ಗ್ರೂಪ್ ಡೈನಮಿಕ್ಸ್, ಟ್ರೈನಿ ಪ್ರಗತಿಯನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಎಜುಕೇಷನಲ್ ಸೈಕಾಲಜಿಯು ಸಹಾಯ ಮಾಡುತ್ತದೆ. ಮಕ್ಕಳು ಚೆನ್ನಾಗಿ ಕಲಿತು ಬೆಳೆಯಲು ಒಂದು ಅದ್ಭುತವಾದ ಆಟದ ಮೈದಾನವನ್ನು ವಿನ್ಯಾಸಗೊಳಿಸುವ ರೀತಿಯಲ್ಲಿ. ಇದು ಶೈಕ್ಷಣಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದಲ್ಲದೆ ಸಾಮಾಜಿಕ ಸಂವಹನಗಳು ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಪೋಷಿಸುವ ವಾತಾವರಣವನ್ನು ಬೆಳೆಸುತ್ತದೆ. ಟ್ರೈನಿಗಳಿಗೆ ಸಾಧ್ಯವಾದಷ್ಟು ಅತ್ಯುತ್ತಮ ಕಲಿಕಾ ಪರಿಸರವನ್ನು ಹೊಂದಿರುವುದನ್ನು ಈ ಅಂಶವು ಖಚಿತಪಡಿಸುತ್ತದೆ. ಕೊನೆಯದಾಗಿ, ಇನ್ಸ್ಟ್ರಕ್ಟರ್ ಅಥವಾ ಟ್ರೈನರ್ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ಒಬ್ಬ ಉತ್ತಮ ಇನ್ಸ್ಟ್ರಕ್ಟರ್ ಅಥವಾ ಟ್ರೈನರ್ ಆಗುವುದು ಹೇಗೆ ಎಂಬುದರ ಬಗ್ಗೆ ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಅಂದರೆ ಅವರ ವ್ಯಕ್ತಿತ್ವ, ಅವರಿಗೆ ಯಾವುದು ಪ್ರೇರಣೆ ನೀಡುತ್ತದೆ ಮತ್ತು ಅವರು
ಹೇಗೆ ಟ್ರೈನಿಗಳಿಗೆ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದರ ಬಗ್ಗೆ. ಎಜುಕೇಷನಲ್ ಸೈಕಾಲಜಿ ಇನ್ಸ್ಟ್ರಕ್ಟರ್ ಅಥವಾ ಟ್ರೈನರ್ಗಳಿಗೆ ಅವರ ಟ್ರೈನಿಗಳ ಬಗ್ಗೆ ಅರ್ಥಮಾಡಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ ಮತ್ತು ಅತ್ಯುತ್ತಮವಾದ ಕಲಿಕೆಯ ಅನುಭವಗಳನ್ನು ಸೃಷ್ಟಿಸುವುದು ಇಡೀ ಶಿಕ್ಷಣ ಪ್ರಯಾಣ ಹೆಚ್ಚು ರೋಮಾಂಚಕಾರಿ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಈಗ ನಾವು ಇನ್ಸ್ಟ್ರಕ್ಟರ್ ಅಥವಾ ಟ್ರೈನರ್ಗಳಿಗೆ ಎಜುಕೇಷನಲ್ ಸೈಕಾಲಜಿಯ ಅನುಕೂಲತೆಗಳನ್ನು ಪಟ್ಟಿ ಮಾಡೋಣ. ಅವು ಇವುಗಳನ್ನು ಒಳಗೊಂಡಿರುತ್ತವೆ. ಕಲಿಯುವವರನ್ನು ಅರ್ಥಮಾಡಿಕೊಳ್ಳುವುದು. ಎಜುಕೇಷನಲ್ ಸೈಕಾಲಜಿಯು ಟ್ರೈನಿಯ ಆಸಕ್ತಿಗಳು, ಸಾಮರ್ಥ್ಯಗಳು ಮತ್ತು ಬೆಳವಣಿಗೆಗೆ ಬೇಕಾಗಿರುವ ಅಗತ್ಯಗಳನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ. ಯಾವ ವಿಷಯಗಳು ಅಥವಾ ಚಟುವಟಿಕೆಗಳು ಅವರ ಗಮನವನ್ನು ಸೆಳೆಯುತ್ತವೆ ಎಂಬುದನ್ನು ಗುರುತಿಸುವುದು ಮತ್ತು ಅವರ ವಿಶಿಷ್ಟ ಕೌಶಲ್ಯಗಳನ್ನು ಅರ್ಥಮಾಡಿಕೊಳ್ಳುವುದನ್ನು ಇದು ಒಳಗೊಂಡಿರುತ್ತದೆ. ಇದು ಆಕಾಂಕ್ಷೆಗಳು, ನಡವಳಿಕೆಯ ಮಾದರಿಗಳು ಮತ್ತು ಮಾನಸಿಕ ಆರೋಗ್ಯದ ಅಂಶಗಳನ್ನು ಸಹ ಗುರುತಿಸುತ್ತದೆ. ಇದಲ್ಲದೆ ಟ್ರೈನಿಗಳಿಗೆ ಯಾವುದು ಪ್ರೇರಣೆ ನೀಡುವುದು ಎಂಬುದನ್ನು ಬಹಿರಂಗಪಡಿಸುತ್ತದೆ. ಗುಂಪಿನ ವಾತಾವರಣದಲ್ಲಿ ಹೇಗೆ ಅವರು ಸಂವಹಿಸುತ್ತಾರೆ ಮತ್ತು ಅವರ ಕಲಿಕಾ ಅನುಭವದ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ಸಂಭಾವ್ಯ ಸಂಘರ್ಷಗಳನ್ನು ಪತ್ತೆಹಚ್ಚಲಾಗುವುದು. ಪಠ್ಯಕ್ರಮ ಅಭಿವೃದ್ಧಿ. ಎಜುಕೇಷನಲ್ ಸೈಕಾಲಜಿಯು ಕಲಿಕಾ ಸಾಮಗ್ರಿಗಳನ್ನು ಆಯ್ಕೆ ಮಾಡುವುದು ಮತ್ತು ವ್ಯವಸ್ಥಿತಗೊಳಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಅಂದರೆ ವಿವಿಧ ವಿಷಯಗಳು ಅಥವಾ ಕೌಶಲ್ಯಗಳನ್ನು ಬೋಧಿಸಲು ಸರಿಯಾದ ಪುಸ್ತಕಗಳು, ಚಟುವಟಿಕೆಗಳು ಮತ್ತು ಸಾಧನಗಳನ್ನು ಆಯ್ಕೆ ಮಾಡುವುದು. ಇದು ಟ್ರೈನಿಯ ಗುಣಲಕ್ಷಣಗಳು ಮತ್ತು ಕಲಿಕಾ ತತ್ವಗಳನ್ನು ಆಧರಿಸಿ ಪಠ್ಯಕ್ರಮ ರಚನೆಯಲ್ಲಿ ಕೂಡ ಮಾರ್ಗದರ್ಶನ ನೀಡುತ್ತದೆ. ಪರಿಣಾಮಕಾರಿ ಬೋಧನಾ ವಿಧಾನಗಳು. ಎಜುಕೇಷನಲ್ ಸೈಕಾಲಜಿ ಕಲಿಕಾ ಪ್ರಕ್ರಿಯೆಗೆ ವಿವರಗಳನ್ನು ಅಥವಾ ಒಳನೋಟಗಳನ್ನು ಒದಗಿಸುತ್ತದೆ. ಇದು ಟ್ರೈನಿಗಳು ಹೇಗೆ ಮಾಹಿತಿಯನ್ನು ಗ್ರಹಿಸುತ್ತಾರೆ, ವಿಷಯಗಳನ್ನು ಹೇಗೆ ನೆನಪಿಟ್ಟುಕೊಳ್ಳುತ್ತಾರೆ ಮತ್ತು ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತಾರೆ ಎಂಬುದನ್ನೆಲ್ಲ ಅರ್ಥಮಾಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಇದು ಇನ್ಸ್ಟ್ರಕ್ಟರ್ಸ್ ಪಾಠಗಳನ್ನು ಸ್ಪಷ್ಟವಾಗಿ ಮತ್ತು ಕುತೂಹಲಕಾರಿಯಾಗಿ ಮಾಡುವಂತಹ ಅತ್ಯುತ್ತಮ ವಿಧಾನಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಇದು ಟ್ರೈನಿಯನ್ನು ಕಾರ್ಯನಿರತರನ್ನಾಗಿಸುವ ಮೂಲಕ ಅವರ ಆಸಕ್ತಿಯನ್ನು ಕಾಪಾಡಿಕೊಳ್ಳುವ ತಂತ್ರಗಳನ್ನು ಒದಗಿಸುತ್ತದೆ ಮತ್ತು ವಿಭಿನ್ನ ಟ್ರೈನಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಗೆ ಹೊಂದುವಂತಹ ಬೋಧನಾ ವಿಧಾನಗಳನ್ನು ಸೂಚಿಸುತ್ತದೆ. ಕಲಿಕಾ ಪರಿಸರವನ್ನು ಸೃಷ್ಟಿಸುವುದು. ಎಜುಕೇಷನಲ್ ಸೈಕಾಲಜಿಯು ಸೂಕ್ತವಾದ ಕಲಿಕಾ ಪರಿಸರಗಳನ್ನು ವಿನ್ಯಾಸಗೊಳಿಸುವಲ್ಲಿ ಮತ್ತು ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸುವಲ್ಲಿ ಸಹಾಯ ಮಾಡುತ್ತದೆ. ಟ್ರೈನಿಗಳು ಆರಾಮದಾಯಕವಾಗಿ ಕಲಿಯಲು ಮತ್ತು ಪ್ರೇರಿತರಾಗಲು ತರಗತಿಗಳನ್ನು ಅಥವಾ ಸ್ಥಳಗಳನ್ನು ಸ್ಥಾಪಿಸುವುದು ಮತ್ತು ಒಟ್ಟಾರೆ ಕಲಿಯುವ ಅನುಭವವನ್ನು ಹೆಚ್ಚಿಸಲು ಲಭ್ಯವಿರುವ ಸಂಪನ್ಮೂಲಗಳನ್ನು ಉತ್ತಮಗೊಳಿಸುವುದನ್ನು ಇದು ಒಳಗೊಂಡಿರುತ್ತದೆ. ಆನುವಂಶಿಕತೆ ಮತ್ತು ಪರಿಸರ. ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಆನುವಂಶಿಕತೆಯ ಜೆನೆಟಿಕ್ಸ್ನ ಮತ್ತು ಪರಿಸರದ ಪಾತ್ರಗಳನ್ನು ಎಜುಕೇಷನಲ್ ಸೈಕಾಲಜಿ ಗುರುತಿಸುತ್ತದೆ. ಶಿಸ್ತಿನ ನಿರ್ವಹಣೆ. ಎಜುಕೇಷನಲ್ ಸೈಕಾಲಜಿಯು ಟ್ರೈನಿಯ ಸಾಮರ್ಥ್ಯ ಮತ್ತು ಆಸಕ್ತಿಗಳನ್ನು ಪರಿಗಣಿಸಿ ಶಿಸ್ತಿನ ಬಗ್ಗೆ ಒಂದು ಸೃಜನಾತ್ಮಕ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ. ಇದು ಸಕಾರಾತ್ಮಕ ಕಲಿಕೆಯ ವಾತಾವರಣವನ್ನು ಕಾಪಾಡಿಕೊಳ್ಳುವುದಲ್ಲದೆ ವೈಯಕ್ತಿಕ ಬೆಳವಣಿಗೆ ಮತ್ತು ನಡತೆಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ಶಿಸ್ತು ತಂತ್ರಗಳನ್ನು ರೂಪಿಸಲು ಅವಕಾಶ ನೀಡುತ್ತದೆ. ಮಾರ್ಗದರ್ಶನ ಸೇವೆಗಳು. ಎಜುಕೇಷನಲ್ ಸೈಕಾಲಜಿ ನಡವಳಿಕೆ ಮತ್ತು ಅಭಿವೃದ್ಧಿಯನ್ನು ಪರಿಶೀಲಿಸುವುದರ ಮೂಲಕ ಟ್ರೈನರುಗಳಿಗೆ ಮಾರ್ಗದರ್ಶನವನ್ನು ನೀಡಲು ಸಾಧ್ಯವಾಗಿಸುತ್ತದೆ. ಇದು ಟ್ರೈನಿಗಳನ್ನು ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಕೂಡ ಸಹಾಯ ಮಾಡುತ್ತದೆ. ಮೌಲ್ಯಮಾಪನ ಮತ್ತು ನಿರ್ಧರಿಸುವಿಕೆ. ಅಸೆಸ್ಮೆಂಟ್. ಎಜುಕೇಷನಲ್ ಸೈಕಾಲಜಿಯು ಕಲಿಯುವವರ ಪ್ರಗತಿ
ಮತ್ತು ಸಾಮರ್ಥ್ಯಗಳನ್ನು ನಿರ್ಧರಿಸುವಲ್ಲಿ ನೆರವು ನೀಡುತ್ತದೆ. ನಿಖರವಾದ ಮೌಲ್ಯಮಾಪನಕ್ಕಾಗಿ ಮಾಪನ ಮತ್ತು ಅಪ್ರೈಸಲ್ ತಂತ್ರಗಳನ್ನು ಕೂಡ ಇದು ಬಳಸುತ್ತದೆ. ಸಮಸ್ಯೆಗಳನ್ನು ಬಗೆಹರಿಸುವುದು. ಎಜುಕೇಷನಲ್ ಸೈಕಾಲಜಿಯು ಗೈರುಹಾಜರಿ ಮತ್ತು ಬೆದರಿಸುವಿಕೆಯಂತಹ ತರಗತಿಯ ಸವಾಲುಗಳನ್ನು ಎದುರಿಸಲು ಟ್ರೈನರ್ಗಳನ್ನು ಸಜ್ಜುಗೊಳಿಸುತ್ತದೆ. ಇದು ಟ್ರೈನಿಯ ನಡವಳಿಕೆ ಮತ್ತು ಗ್ರೂಪ್ ಡೈನಮಿಕ್ಸ್ ಬಗ್ಗೆ ವಿವರಗಳನ್ನು ನೀಡುತ್ತದೆ. ಸ್ವಯಂ ಪ್ರತಿಫಲನ, ಸೆಲ್ಫ್ ರಿಫ್ಲೆಕ್ಷನ್. ಟ್ರೈನರ್ಗಳು ತಮ್ಮ ಸ್ವಂತ ವ್ಯಕ್ತಿತ್ವ, ಪ್ರೇರಣೆಗಳು ಮತ್ತು ಹೊಂದಾಣಿಕೆ ಶೈಲಿಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಎಜುಕೇಷನಲ್ ಸೈಕಾಲಜಿ ಸಹಾಯ ಮಾಡುತ್ತದೆ. ಈ ಆತ್ಮಾವಲೋಕನ ಪ್ರಕ್ರಿಯೆಯು ಬೋಧಕರಿಗೆ ತಮ್ಮ ಬೋಧನಾ ವಿಧಾನಗಳನ್ನು ಪರಿಷ್ಕರಿಸಿಕೊಳ್ಳಲು, ವೈಯಕ್ತಿಕ ಕೌಶಲ್ಯಗಳು ಮತ್ತು ಅವರ ಟ್ರೈನಿಗಳ ವಿವಿಧ ಅಗತ್ಯಗಳಿಗೆ ಅತ್ಯುತ್ತಮವಾಗಿ ಹೊಂದಿಕೊಳ್ಳುವಂತಹ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯಾನ, ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪ ಮತ್ತು ವ್ಯಾಪ್ತಿ, ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಯೋಜನಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇವೆ.